ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಹಲೋ ಸಪ್ತಮಿ, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು, ಬನ್ನಿ. ಏನು ಏನು ಕೇಳಿಸ್ತಿಲ್ಲ. ಇರಿ ಬರ್ತೀನಿ. ಸಪ್ತಮಿ ಶ್ರೀಮಂತ್ ಹತ್ರ ಹೋಗಿ ಮಾತಾಡೋಕ್ ಮುಂಚೆ ನಾನು ಅವನ್ನ ಮೀಟ್ ಮಾಡಿ ಸಪ್ತಮಿ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳಿ ಫಿಟ್ಟಿಂಗ್ ಇಡ್ಬೇಕು. ಆಗ್ಲೇ ನನ್ ಪ್ಲಾನ್ ಸಕ್ಸಸ್ ಆಗೋದು. ಅಲ್ಲ ಕಣೋ, ಆ ಮಂಜರಿ ಬಗ್ಗೆ ಸಪ್ತಮಿ ಸಿಸ್ಟರ್ ಹತ್ರ ಹೇಳೋ ಅವಶ್ಯಕತೆ ಇತ್ತಾ? ಲವ್, ದೊಣ್ಣೆ ಬೀಸಿದ ಮೇಲೆ ತಪ್ಪಿಸ್ಕೊಳ್ಳೋ ಬದಲು ದೊಣ್ಣೆ ಬರೋಕ್ಕಿಂತ ಮುಂಚೆನೆ ನಾವು ರೆಡಿ ಆಗಿದ್ರೆ ನಮ್ಗೆ ಒಳ್ಳೆ ತಾನೆ. ಸಪ್ತಮಿ ಕೂಡ ಕೂಲ್ ಆಗಿರ್ತಾಳೆ, ಏನಂತ್ಯಾ? ಸರಿ. ಅಕ್ಕ, ಇವ್ರು ಕಾಲ್ ಮಾಡಿದ್ರು, ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂತ. ನಾನ್ ಬೇಗ ಹೋಗಿ ಕೇಳ್ಕೊಂಡ್ ಬಂದ್ಬಿಡ್ತೀನಿ, ಸರಿನಾ? ಹುಷಾರು. ಸುಮ್ನೆ ಇರ್ರೆ ಅಕ್ಕ, ಹೋಗ್ ಬರ್ತೀನಿ. ಸಪ್ತಮಿ, ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಾ? ಅಮ್ಮ, ಎಲ್ಲೂ ಇಲ್ಲ ಅಮ್ಮ, ಇಲ್ಲೇ 2 ನಿಮಿಷ. ನಿಶ್ಚಿತಾರ್ಥ ಆಗ್ತಾ ಇರೋ ಹುಡುಗಿ ಎಲ್ಲಂದ್ರಲ್ಲಿ ಓಡಾಡಬಾರ್ದು. ಸುಮ್ನೆ ಒಂದ್ ಕಡೆ ಕೂತ್ಕೋ. ಕೂರ್ಸ್ರೆ ಅವಳನ್ನ. ರಾಣಿ, ಇನ್ನು ಏನ್ ಕೆಲ್ಸನೂ ಮಾಡಿಲ್ವಾ? ಅಲ್ಲೆಲ್ಲ ತಗೊಂಡೋಗಿಡ್ಬೇಕು, ಟೈಮ್ ಆಗ್ತಿದೆ. ನಮು, ಬೇಗ ಬೇಗ ಮಾಡು, ಬೇಗ ಬೇಗ ಮಾಡು ರಾಣಿ. ಸರಿ. ಸಪ್ತಮಿ ಸಪ್ತಮಿ ಅವರೇ, ಬನ್ನಿ ಬೇಗ. ಇವಾಗ ಆಗಲ್ಲ, ಅಮ್ಮ ಇದ್ದಾರೆ. ಪ್ಲೀಸ್ ಪ್ಲೀಸ್ ಬನ್ನಿ. ಮಗ, ಏನೇ ವಿಷಯ ಇದ್ರು ಆಮೇಲೆ ಹೋಗಿ ಮಾತಾಡೋ. ಇವಾಗ ಹೋಗೋಣ ಬಾ. ಲೋ ಮಗ, ಬಾರು. ಮೊದ್ಲು ಇದು ನಮ್ಮು ಆಗ್ಲಿಂದ ಮಾತಾಡ್ಕೊಂಡೇ ನಿಂತಿದ್ಯಾ? ಇನ್ನು ಕೆಲ್ಸ ಮುಗ್ದಿಲ್ವಾ? ಸ್ವಲ್ಪ ಹೊತ್ತಲ್ಲೇ ಶಾಸ್ತ್ರ ಶುರು ಆಗುತ್ತೆ. ಬಾ, ಬೇಗ ಕೆಲ್ಸ ಮಾಡು ಬಾ. ಅಲ್ಲಮ್ಮ, ನೀನೇ ರಾಣಿ ಅಕ್ಕಗೆ ಹೆಲ್ಪ್ ಮಾಡು ಅಂದೆ. ಆಯ್ತು, ಅವಳೆಲ್ಲ ಇಡ್ತಿದ್ದಾಳೆ. ಬಾ, ತಗೋ, ತಟ್ಟೆ ತಗೋ, ಅಲ್ಲಿಡು ಹೋಗು. ರಾಣಿ, ನೀನ್ ಮೊಬೈಲ್ ತಂದಿದ್ಯಾ? ಹ್ಞೂ ಬಾಮ ಅವ್ರೆ. ಸ್ವಲ್ಪ ಕೊಡು, ನನ್ ಫೋನ್ ಸರಿ ಇಲ್ಲ. ಸರಿ, ತಗೊಳ್ಳಿ. ಮಾತ್ ಸಾಕು, ಒಳಗಡೆ ಬೇಕಾದಷ್ಟು ಕೆಲಸಗಳಿದೆ. ಎಲ್ಲರೂ ಒಳಗಡೆ ನಡೀರಿ. ನಡೀರಿ. ಚಿಕ್ಕಿ, ಯಾಕಿನ್ನು ಇಲ್ಲೇ ನಿಂತಿದ್ದೀರಾ? ಒಳಗ್ ಬನ್ನಿ. ಏನಿಲ್ಲ, ನೀವು 3 ಜನ ಹೋಗಿರಿ, ನಾನು ಅತ್ತೆ ಮತ್ತೆ ಭಾವ ಬರ್ತೀವಿ. ಆಯ್ತು ಚಿಕ್ಕಿ, ಹೋಗಿ. ಮಂದಾರ, ಏನಾಯ್ತಮ್ಮ? ಅಲ್ಲಿ ನೋಡಿ ಭಾವ, ಈ ಕಂಜೂಸ್ ಕುಮಾರ ದುಡ್ಡು ಉಳಿಸ್ಬೇಕು ಅಂತ ದೇವಸ್ಥಾನದಲ್ಲಿ ಎಂಗೇಜ್ಮೆಂಟ್ ಇಟ್ಕೊಂಡಿದ್ದಾನೆ. ಇಂಥ ಕಡೆ ಎಲ್ಲ ಬಂದ್ರೆ ನಮ್ಮ ಮರ್ಯಾದೆ ಕಡಿಮೆ ಆಗಲ್ವಾ ಮಂಜು? ಪಪ್ಪ, ನಾವಿಲ್ಲಿಗೆ ಮರ್ಯಾದೆ ಗಳಿಸೋದಕ್ ಬಂದಿಲ್ಲ. ಆ ಕಂಜೂಸ್ ಕುಮಾರನ್ ಮರ್ಯಾದಿನ ಕಳಿಯೋದಕ್ ಬಂದಿರೋದು. ಕರೆಕ್ಟು ಮಂಜರಿ. ನಡೀರಿ, ಹೋಗಿ ಎಲ್ಲ ಧ್ವಂಸ ಮಾಡೋಣ. ಬನ್ನಿ. ನಿಶ್ಚಿತಾರ್ಥಕ್ಕೆ ಬನ್ನಿ ಅಂತ ಕರೀದೇ ಇದ್ರು 3 ಜನ ಬಂದಿದ್ದಾರೆ ಅಂದ್ರೆ ಏನಾದ್ರೂ ಅನಾಹುತ ಮಾಡೇ ಮಾಡ್ತಾರೆ. ಯೋಗಿಗೆ ಯಾಕಿಂತ ಮನೆ ಹಾಳು ಬುದ್ಧಿ ಬಂದಿದ್ಯೋ?
ಅವ್ರ ತಪ್ಪಲ್ಲ ಅತ್ತೆ. ಅವ್ರ ಅಕ್ಕ ಪಕ್ಕ ಇದಾರಲ್ಲ, ಅವ್ರ ಕಿವಿ ಚುಚ್ಚುತ್ತಾರೆ. ಇವ್ರು ಹಾಗೆ ಮಾಡ್ತಾರೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಮಂದಾರ, ಭಯ ಪಡ್ಬೇಡ, ಅವ್ರ ಹತ್ರ ನಾನು ಮಾತಾಡ್ತೀನಿ. ಬೇಡ ಬಾವ, ನಾನೇ ಹೋಗಿ ಏನಾದ್ರೂ ಮಾತಾಡಿ ಅವ್ರನ್ನ ಕಳಿಸ್ತೀನಿ. ನೋಡಿ ಪಪ್ಪ, ತ್ರಿಮೂರ್ತಿಗಳು ಹೇಗ್ ಬಾಗ್ಲಲ್ಲೇ ನಿಂತಿದ್ದಾರೆ. ಹೋಗಿ ಮಾತಾಡ್ಸೋಣ. ನೋಡಿರಿ, ಏನ್ ಮಂದಾರ, ಅಕ್ಕನ ಮಗನ್ ನಿಶ್ಚಿತಾರ್ಥ ಎಲ್ಲ ಸುಸೂತ್ರವಾಗಿ ಆಯ್ತಾ ಅಥವಾ ನಮ್ಮ ಹೆಲ್ಪ್ ಏನಾರು ಬೇಕಾ? ನಿಮ್ ಸಹಾಯ ಏನೂ ಬೇಡ, ಎಲ್ಲ ನೋಡ್ಕೊಳ್ಳೋದಿಕ್ಕೆ ದೇವ್ರಿದಾನೆ. ಹಾ, ನಾವು ಒಂದ್ ಕೈ ನೋಡ್ಕೊಳ್ಳೋಣ ಅಂತಾನೆ ಬಂದಿದೀವಿ. ಯಾರ್ಯಾರ ಧೈರ್ಯ ಎಷ್ಟೆಷ್ಟಿದೆ ಅಂತ ನೋಡೇ ಬಿಡೋಣ. ಏನಂತೀರಾ? ಏ ಮಂಜರಿ, ಸುಮ್ನೆ ನಿಂತ್ಕೊಳೆ. ಇದು ಮನೆ ಅಲ್ಲ ನೀನ್ ಜಗಳ ಆಡೋದಕ್ಕೆ. ರೀ, ಅವಳಿನ್ನೂ ಚಿಕ್ಕೋಳು, ನೀವು ದೊಡ್ಡೋರು. ನೀವು ಒಳ್ಳೆ ಮಕ್ಳು ತರ ಆಡ್ತಾ ಇದ್ದೀರಲ್ಲ. ರೀ, ಈ ನಿಶ್ಚಿತಾರ್ಥ ನಡೆಯೋದಕ್ಕೆ ಏನೂ ತೊಂದರೆ ಮಾಡಬೇಡಿ. ಮಂದಾರ, ಅಲ್ಲ, ಈ ನಿಶ್ಚಿತಾರ್ಥ ನಡೆದ್ರೆಷ್ಟು ಬಿಟ್ರೆಷ್ಟು? ನಮ್ಗೂ ಇವ್ರಿಗೂ ಯಾವ ಸಂಬಂಧನೂ ಇಲ್ಲ ಅಂದ್ಮೇಲೆ ನಾವ್ಯಾಕ್ ನಿಶ್ಚಿತಾರ್ಥ ನಿಲ್ಸೋಣ? ಅಬ್ಬಬ್ಬಬ್ಬಬ್ಬಾ, ಏನ್ ನಾಟಕ ಆಡ್ತೀಯೇ? ನನ್ನ ಮೊಮ್ಮಗನಿಗೆ ನೀನು ಒಳ್ಳೇದು ಮಾಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ಕೆಟ್ಟದ್ದೇನಾದ್ರೂ ಮಾಡ್ದೆ ಅಂತ ಇಟ್ಕೋ, ನಾನ್ ಸುಮ್ಮನೆ ಬಿಡೋದಿಲ್ಲ. ಬೇಡ ಅತ್ತೆ, ಅವರು ಜಗಳ ಮಾಡೋದಿಕ್ಕೆ ಅಂತಾನೆ ಬಂದಿದ್ದಾರೆ. ಅವ್ರ ಜೊತೆ ಮಾತಿಗೆ ಮಾತು ಬೆಳೆಸಿ ಈ ಜಗಳನ ದೊಡ್ಡದ್ ಮಾಡೋದ್ ಬೇಡ. ಅಮ್ಮ, ನಮ್ ಎಂಟ್ರಿಗೆ ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ? ನಾವೇನು ನಿಶ್ಚಿತಾರ್ಥ ನಿಲ್ಸೋದಕ್ ಬಂದಿಲ್ಲ. ಮತ್ಯಾಕ್ ಬಂದಿದ್ದೀರಾ? ಯಾಕಂದ್ರೆ ನಾವ್ ಎಷ್ಟೇ ಹೇಳಿದ್ರು ನಮ್ಮ ಹೆಂಡತಿ ಇಷ್ಟ ಬಂದಂಗ್ ನಡ್ಕೋತಾ ಇದ್ದಾಳೆ, ನಮ್ ಮಾತ್ ಕೇಳ್ತಾ ಇಲ್ಲ. ದೇವ್ರೇ ಒಳ್ಳೆ ಬುದ್ಧಿ ಕೊಡಿ ಅಂತ ದೇವ್ರ ಹತ್ರ ಬೇಡ್ಕೊಳಕ್ ಬಂದೆ. ದಯವಿಟ್ಟು ನಿಮ್ಗೆ ಕೇಳ್ಕೊತಾ ಇದ್ದೀನಿ, ಈ ನಿಶ್ಚಿತಾರ್ಥನ ನಡೆಯೋದಿಕ್ ಬಿಡಿ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ಡ್ರಾಮಾ ಮಾಡಿದ್ ಸಾಕು ಅಮ್ಮ. ನಾನು ಡ್ರಾಮಾ ಮಾಡ್ತಾ ಇಲ್ಲ, ನೀವು ಇಲ್ಲಿ ಡ್ರಾಮಾ ಮಾಡೋದಿಕ್ ಬಂದಿದ್ದೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಕರೆಕ್ಟ್ ಅಮ್ಮ, ನಿಜ ಹೇಳ್ತಿದೀವಿ. ಎರಡು ಕಿವಿಲಿ ಸರಿಯಾಗಿ ಕೇಳಿಸ್ಕೊ. ನಾವಿಲ್ಲಿಗ್ ಬಂದಿರೋದೇ ನಿಶ್ಚಿತಾರ್ಥ ನಿಲ್ಸೋದಕ್ಕೆ. ನಿಮ್ಮಿಂದ ಆದ್ರೆ ನಮ್ಮನ್ನ ತಡೆದ್ ನೋಡಿ. ಬೇಡ ಯೋಗರಾಜು, ನೀವೆಲ್ಲ ನಡ್ಕೋತಾ ಇರೋ ರೀತಿ ಸ್ವಲ್ಪನೂ ಸರಿ ಇಲ್ಲ. ಈ ನಿಶ್ಚಿತಾರ್ಥ ನಿಂತು ಹೋದ್ರೆ ನಮಗ್ ತುಂಬಾ ಕಷ್ಟ ಆಗುತ್ತೆ ಕಣೋ. ಬೇಡ ಯೋಗರಾಜು. ಅಯ್ಯೋ, ಈ ನಿಶ್ಚಿತಾರ್ಥ ನಡೆದ್ರೆ ನಮ್ಗೆ ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕೆ ನಾನು ನನ್ನ ಎಡಗಾಲ್ನ ಇಟ್ಟು ಒಳಗೋಗ್ತೀನಿ. ಬಮ್ಮ. ರೀ, ಬೇಡ ರೀ, ನನ್ ಮಾತ್ ಕೇಳಿ ಪ್ಲೀಸ್. ಬೇಡ ರೀ. ಏನ್ ಮಾಡೋದು ಮಂದಾರ?